ಗಗನ್ ಗೌಡ ಕನ್ನಡಿಗ ಗಗನ್ ಗೌಡ PK 2025ರಲ್ಲಿ ಫುಲ್ ರೊಚ್ಚಿಗೆ ಎದ್ದಿದ್ದಾರೆ ಮಗ. ನೇಮು ಫೇಮು ಎಲ್ಲಾನು ಕೂಡ ಇವ್ರನ್ನ ಹುಡಿಕೊಂಡು ಬರ್ತಾ ಇದೆ. ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ. ಸೊ ನಾಳಿನ ಮ್ಯಾಚ್ ಬೆಂಗಳೂರು ಬುಲ್ಸ್ ವರ್ಸಸ್ UP ಯೋಧಾದಲ್ಲಿ ಈ ಒಂದು ತಿಮಿಂಗ್ಲನ ಏನಾದರೂ ನಮ್ಮ ಬೆಂಗಳೂರು ಬುಲ್ಸ್ ಕಟ್ ಹಾಕಿಲ್ಲ ಅಂತ ಹೇಳಿದ್ರೆ, ಹಿಡಿದು ಕೌಚ್ ಹಾಕಿಲ್ಲ ಅಂತ ಹೇಳಿದ್ರೆ ಪಕ್ಕ ಒನ್ ಸೈಡ್ ಮಾಡ್ತಾರೆ ಮ್ಯಾಚ್ನ. ಬಿಕಾಸ್ ಎವ್ರಿ ಮ್ಯಾಚ್ UP ಯೋಧಾಸ್ ಕಡೆಗೆ ಪರ್ಫಾರ್ಮ್ ಮಾಡ್ತಾ ಇರೋದು ಗಗನ್ ಗೌಡ ಅವರು. ಎವ್ರಿ ಮ್ಯಾಚ್ ಪರ್ಫಾರ್ಮ್ ಮಾಡ್ತಾ ಇದ್ದಾರೆ ಮಗ. ಲಾಸ್ಟ್ ಮ್ಯಾಚ್ ನೀವು ನೋಡಿರ್ಬೋದು, ತಮಿಳ್ ತಲವಾಸ್ ವರ್ಸಸ್ UP ಯೋಧಾಸ್ ಮ್ಯಾಚಲ್ಲಿ ತಮಿಳ್ ತಲವಾಸ್ಗೆ ಫುಲ್ ಡಾಮಿನೇಟ್ ಮಾಡಿ ಗೆದ್ದಿರೋದು UP ಯೋಧಾಸ್ ಅವರು. ಒಂದು ಗೆಲುವಿನಿಂದ ಕೂಡ ಬರ್ತಾ ಇದ್ದಾರೆ. ಈ ಒಂದು ಸೀಸನ್ 7 ಮ್ಯಾಚಸ್ಸಲ್ಲಿ 3 ಮ್ಯಾಚ್ನ ಗೆದ್ದಿದ್ದಾರೆ. ಎಷ್ಟು 9ನೇ ಪೊಸಿಷನ್ ಇದ್ದಾರೆ, ಓಕೆ. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಆದರೆ 9 ಮ್ಯಾಚಸ್ಸಲ್ಲಿ 5 ಮ್ಯಾಚ್ನ ಗೆದ್ದಿದ್ದಾರೆ. ಬಟ್ 2 ಟೀಮ್ ಕೂಡ ಲಾಸ್ಟ್ ಒಂದೊಂದು ಮ್ಯಾಚಸ್ನ ಗೆದ್ಕೊಂಡು ಬರ್ತಾ ಇದ್ದಾರೆ. ಒಂದು ಪಾಸಿಟಿವ್ ಇಂಟೆಂಟ್ ಇಂದ ಬರ್ತಾ ಇದ್ದಾರೆ. ಬಟ್ UP ಯೋಧಾಸ್ ಅವರು ಫುಲ್ ಡಾಮಿನೇಟ್ ಮಾಡಿ ಬರ್ತಾ ಇರೋದು ಮಗ. ಎವ್ರಿ ಮ್ಯಾಚಸ್ UP ಯೋಧಾಸ್ ಅವ್ರಿಗೆ ಗಗನ್ ಗೌಡ ಸಖತ್ತಾಗಿ ಪರ್ಫಾರ್ಮ್ ಮಾಡ್ತಾ ಇದ್ರು. ಬಟ್ ಡಿಫೆಂಡರ್ಸ್ ಅಂತೂ ಅಷ್ಟೊಂದೇನು ಪರ್ಫಾರ್ಮ್ ಮಾಡ್ತಾ ಇರಲಿಲ್ಲ ಎವ್ರಿ ಮ್ಯಾಚು. ಬಟ್ ತಮಿಳ್ ತಲವಾಸ್ ವಿರುದ್ಧ ಫೈರ್ ಆಗಿ ಡಿಫೆಂಡರ್ಸ್ ಒಂದು ಫಕ್ಕತ್ ಟ್ಯಾಕಲ್ ಮಾಡಿರೋದು, ಅದು ಅರ್ಜುನ್ ದೇಸ್ವಾಲ್ನ ಟ್ಯಾಕಲ್ ಮಾಡಿರೋದು, ಅವ್ರನ್ನ ಫುಲ್ ಕೋರ್ಟಿಂದ ಆಚೆ ಕೂರಿಸಿದ್ದು ಆ ಒಂದಿನ ಮ್ಯಾಚಲ್ಲಿ. ಅದಕ್ಕೋಸ್ಕರ UP ಯೋಧಾಸ್ ಅವರು ತಮಿಳ್ ತಲವಾಸ್ ವಿರುದ್ಧ ಗೆದ್ದರು. ಸೊ ನಾವು ತಮಿಳ್ ತಲವಾಸ್ ವಿರುದ್ಧ ಸೋತಿದ್ದು ಬಿಕಾಸ್ ನಿಮಗೆ ಗೊತ್ತು, ಅರ್ಜುನ್ ದೇಸ್ವಾಲ್ ಸಖತ್ ನಮಗೆ ಡಾಮಿನೇಟ್ ಮಾಡೋದು, ಅದಕ್ಕೋಸ್ಕರ. ಬಟ್ ನಮ್ಮ ಬೆಂಗಳೂರು ಬುಲ್ಸು ಲಾಸ್ಟ್ ಮ್ಯಾಚ್ನ ಗೆದ್ಕೊಂಡು ಬರ್ತಾ ಇರೋದು ಮಗ. ಇಬ್ರು ಕೂಡ ಒಳ್ಳೆ ಕಾಂಪಿಟೇಷನ್ ಇರುತ್ತೆ. ಬಟ್ ಗಗನ್ ಗೌಡನ ಕಟ್ ಹಾಕಬೇಕು ನಾಳಿನ ಮ್ಯಾಚಸಲ್ಲಿ, ಇಲ್ಲ ಅಂತೇಳಿದ್ರೆ ತುಂಬ ಕಷ್ಟ ಆಗುತ್ತೆ. ನಮ್ಮ ಬೆಂಗಳೂರು ಬುಲ್ಸಲ್ಲಿ ಯಾವುದೇ ಥರ ಸ್ಟಾರ್ಟಿಂಗ್ ಸೆವೆನ್ ಚೇಂಜಸ್ ಏನೂ ಇರಲ್ಲ ಅಂತ ಅನಿಸುತ್ತೆ. ಬಿಕಾಸ್ ಯೋಗೇಶ್ ಜಯ, ದೀಪಕ್ ಶಂಕರ್, ಸಂಜಯ್ ದು, ಸತ್ಯಪ್ಪ ಮಟ್ಟಿ, ಆಕಾಶ್ ಶಿಂಡೆ, ಆಶೀಶ್ ಮಲ್ಲಿಕ್, ಅಲಿ ರೀಜಾ ಸೇಮ್ ಇರುತ್ತೆ ಮಗ. ಇದರಲ್ಲಿ ಸಬ್ಸ್ಟಿಟ್ಯೂಟ್ ಆಗಿ ಬೇರೆ ಗಣೇಶ್ ತಗೋಬೋದು, ಮತ್ತು ಜಿತೇಂದ್ರ ಯಾದವ್ ತಗೋಬೋದು ಅಷ್ಟೇ. ಅದು ಬಿಟ್ಟರೆ ಬೇರೆನೂ ಇರಲ್ಲ. ಬಟ್ ಆಕಾಶ್ ಶಿಂಡೆ ನಮಗೆ ಆಪತ್ ಬಾಂಧವ. ಲಾಸ್ಟ್ ಮ್ಯಾಚಸ್ಸಲ್ಲಿ ಅಲಿರಿಜಾ ಮಿರ್ಜಾನಿ ಜಾಸ್ತಿ ಏನೂ ಪರ್ಫಾರ್ಮ್ ಮಾಡಿಲ್ಲ ಲಾಸ್ಟ್ ಮ್ಯಾಚಲ್ಲಿ. ಸೊ ಅದಕ್ಕೋಸ್ಕರ ಅವ್ರ ಬಗ್ಗೆ ಬೇರೆ ಏನು ಮಾತಾಡೋ ಅವಶ್ಯಕತೆ ಇಲ್ಲ. ಬಿಕಾಸ್ ಅವ್ರು ಎವ್ರಿ ಮ್ಯಾಚ್ ಎಲ್ಲ ಮ್ಯಾಚಸ್ ಕೂಡ ಪರ್ಫಾರ್ಮ್ ಮಾಡಿದ್ರು. ಬಟ್ ಲಾಸ್ಟ್ ಮ್ಯಾಚ್ ಒಂದು ಬ್ಯಾಡ್ ಡೇ ಇತ್ತು, ಓಕೆ. ಬಟ್ ಆ ಒಂದು ಬ್ಯಾಡ್ ಡೇ ಇದ್ದಾಗ ಆಕಾಶ್ ಶಿಂಡೆ ಆ ಒಂದು ಕೆಲಸನ ಮಾಡಿಕೊಟ್ಟಿದ್ದು ನಮ್ಮ ಬೆಂಗಳೂರು ಬುಲ್ಸ್ಗೆ. ಒಳ್ಳೆಯದಾಯಿತು, ಒಬ್ರಿಲ್ಲ ಅಂದರೆ ಒಬ್ಬರು ಪರ್ಫಾರ್ಮ್ ಮಾಡೇ ಮಾಡ್ತಾರೆ. ಬಟ್ ನಮ್ಮದು ಡಿಫೆನ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಮಗ. ಲಾಸ್ಟ್ ಮ್ಯಾಚಸಲ್ಲಿ ಎಲ್ಲರನ್ನೂ ಹಿಡಿದು ಕೌಚ್ ಹಾಕ್ಬಿಟ್ಟು ಡಿಫೆನ್ಸ್ ಅಂತೂ ಸಕ್ಕತ್ತಾಗೇ ಇತ್ತು. ಸೊ UP ಯೋಧಾಸ್ ಕಡೆ ಸ್ಟಾರ್ಟಿಂಗ್ 7 ನೋಡೋದಾದರೆ ಸುಮಿತ್ ಸಾಂಗ್ವಾನ್, ಗಗನ್ ಗೌಡ, ಮಹೇಂದರ್ ಆ್ಯಂಡ್ ಭವಾನಿ, ಹಿತೇಶ್, ಆಶು, ಶಿವಮ್ ಇದ್ದಾರೆ. ಬಟ್ ಇದರಲ್ಲಿ ಸುಮಿತ್ ಸಾಂಗ್ವಾನ್ ಕ್ಯಾಪ್ಟನ್ನು ಏನು ಟ್ಯಾಕಲ್ ಮಾಡ್ತಾರೆ ಗುರು ಇವರು, ಹಿಡ್ದಾಕ್ತಾರೆ. ಲಾಸ್ಟ್ ಮ್ಯಾಚು ಕೂಡ ಸಖತ್ತಾಗೆ ಪರ್ಫಾರ್ಮ್ ಮಾಡಿದ್ರು. ಆ್ಯಂಡ್ ಮಹೇಂದರ್ ನಮ್ಮ ಪ್ಲೇಯರ್ ಆ್ಯಕ್ಚುಲಿ ಇವರು, ಮಹೇಂದರ್ ಸಿಂಗ್ ಅಂತ, ಬುಲ್ಡೋಸರ್ ಅಂತ ಕರೀತಾರೆ ಆ್ಯಕ್ಚುಲಿ ಇವ್ರನ್ನ. ಸೊ ಇವರು ಕೂಡ ಲಾಸ್ಟ್ ಮ್ಯಾಚ್ ಒಂದು ಸಖತ್ ಟ್ಯಾಕಲ್ ಮಾಡೋದು, 4-5 ಟ್ಯಾಕಲ್ ಪಾಯಿಂಟ್ ಆ್ಯಕ್ಚುಲಿ ತೊಗೊಂಡ್ರು. ಮತ್ತು ಭವಾನಿ ಓಕೆ ಒಳ್ಳೆ ಪ್ಲೇಯರು, ಹಿತೇಶ್ ಆ್ಯಂಡ್ ಆಶು, ಶಿವಮ್ ಒಳ್ಳೆ ಪ್ಲೇಯರ್ ಅಂತಲೇ ಹೇಳ್ಬೋದು. ಬಟ್ ನಮ್ಮ ಬೆಂಗಳೂರು ಬುಲ್ಸ್ ಅವರು ನಾಳಿನ ಮ್ಯಾಚಸಲ್ಲಿ ಇವ್ರನ್ನ ಕಟ್ ಹಾಕ್ಬೇಕು ಮಗ. ಅದು ಬಿಟ್ಟರೆ ಬೇರೇನೂ ಇಲ್ಲ. ಸೊ ಸ್ಟಾರ್ಟಿಂಗ್ 7 ಯಾವುದೇ ಥರ ಚೇಂಜಸ್ ಇಲ್ಲ ಅಂತ ಅನಿಸುತ್ತೆ ಬೆಂಗಳೂರು ಬುಲ್ಸಲ್ಲಿ. ಯಾವುದೇ ಥರ ಚೇಂಜಸ್ ಮಾಡಲ್ಲ ಬಿಕಾಸ್ ಗೆದ್ದಿದ್ದಾರಲ್ಲ. ಸೊ ಆ ಒಂದು ಇಂಟೆಂಟೆಲ್ಲ ಹೋಗ್ತಾರೆ. ಬಟ್ ಗಗನ್ ಗೌಡನ ಹಿಡ್ದಾಕ್ಬೇಕು ಮಗ ಅಷ್ಟೇ. ಗಗನ್ ಗೌಡ ಹಿಡ್ದಾಕಿಲ್ಲ ಅಂತ ಹೇಳಿದ್ರೆ ಆ ಮನುಷ್ಯ ಅಷ್ಟು ಇದ್ದಾರೆ ಮಗ. ಜಸ್ಟು ಟಚ್ ಮಾಡಿ ಹಿಂಗೆ ಬಿದ್ದರೆ ಸಾಕು, ಫುಲ್ಲು ಲೈನ್ ಹತ್ರ ಕ್ರಾಸೇ ಆಗಿಬಿಡ್ತಾರೆ. ಬಟ್ ನಮ್ಮ ಡಿಫೆನ್ಸ್ ಸ್ವಲ್ಪ ಇವ್ರ ಬಗ್ಗೆ ಸ್ಟ್ರಾಟಜಿ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು 5 ಜನ ಡಿಫೆಂಡರ್ಸ್ ಇದ್ದಾರೆ ಮಗ, ಹಿಡ್ದಾಕ್ತಾರೆ ಪಕ್ಕ. ಬಿಕಾಸ್ ಎಲ್ಲರೂ ಕೂಡ ಒಳ್ಳೆ ಫಾರ್ಮಲ್ಲಿ ಕೂಡ ಇದ್ದಾರೆ ನಮ್ಮ ಬೆಂಗಳೂರು ಬುಲ್ಸ್ ಪ್ಲೇಯರ್ಸ್. ಯೋಗೇಶ್ ಜಯ ಆ್ಯಂಡ್ ದೀಪಕ್ ಶಂಕರ್, ಸತ್ಯಪ್ಪ ಮಟ್ಟಿ, ಜಿತೇಂದ್ರ ಯಾದವ್ ಎಲ್ಲರೂ ಕೂಡ ಒಳ್ಳೆ ಫಾರ್ಮಲ್ಲಿದ್ದಾರೆ. ಸಂಜಯ್ ದುಲ್ ಎಲ್ಲರೂ ಕೂಡ. ಬಟ್ ಅವ್ರ ಕಡೆಯಿಂದ ಪ್ರಾಪರಾಗಿ ಟ್ಯಾಕಲ್ ಬರಬೇಕು. ಟ್ಯಾಕಲ್ ಬಂದ ತಕ್ಷಣ ಸಪೋರ್ಟ್ ಕೂಡ ಹಂಗೆ ಬರಬೇಕು. ಟೀಮಿಂದ ಬಂದು ಮ್ಯಾಟಿಂದ ಆಚೆ ಹಾಕ್ಬೇಕು, ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಬಟ್ ನಾಳಿನ ಮ್ಯಾಚು ಬೆಂಗಳೂರು ಬುಲ್ಸ್ಗೆ ಸಖತ್ ಕ್ರೂಷಿಯಲ್ಲು. ಬಿಕಾಸ್ ಆಲ್ರೆಡಿ 9 ಮ್ಯಾಚಸ್ ಆಗಿದೆ, ಇನ್ನು 9 ಮ್ಯಾಚಸ್ ಅಷ್ಟೇ ಇರೋದು. ಅದರಲ್ಲಿ ಮಿನಿಮಮ್ ಒಂದು 4-5 ಮ್ಯಾಚಸ್ನ ಪಕ್ಕ ಗೆಲ್ಲಬೇಕು. ಎವ್ರಿ ಮ್ಯಾಚ್ ಕೂಡ ಎಲ್ಲರಿಗೂ ಒಂದು ಇನ್ಕ್ಲೂಡ್ ಆಗುತ್ತೆ. ಎವ್ರಿ ಮ್ಯಾಚ್ ಕೂಡ ಕ್ರೂಷಿಯಲ್ ಆಗ್ತದೆ ಎಲ್ಲರಿಗೂ. ಸೊ ಗೆದ್ದರೆ ಚೆನ್ನಾಗಿರುತ್ತೆ. ಬಟ್ UP ಯೋಧಾಸಲ್ಲಿ ಆಲ್ರೆಡಿ 7 ಮ್ಯಾಚಸ್ನ ಆಡಿದ್ದಾರೆ, 3 ಗೆದ್ದಿರೋದು. ಸೊ ಅವ್ರಿಗೇನು ಇನ್ನೂ ತುಂಬ ಮ್ಯಾಚಸ್ ಇದೆ ಆ್ಯಕ್ಚುಲಿ. ಸೊ ನೋಡೋದು ಯಾವಾಗ ಕಂಬ್ಯಾಕ್ ಮಾಡ್ತಾರೆ ಅಂತ ಗೊತ್ತಿಲ್ಲ. ಬಟ್ ಬೆಂಗಳೂರು ಬುಲ್ಸ್ ಮೇಲೆ ಕಂಬ್ಯಾಕ್ ಅಂತೂ ಮಾಡೋದು ಬೇಡ. ಸೊ ಬೆಂಗಳೂರು ಬುಲ್ಸ್ ಅವರು ಇವ್ರ ಮೇಲೆ ಡಾಮಿನೇಟ್ ಮಾಡಬೇಕು. ಡಾಮಿನೇಟ್ ಮಾಡಿದ್ರೆ ಕೂಡ ಗೆಲ್ಲಕ್ಕಾಗೋದು. ಗಗನ್ ಕೂಡ ಕಟ್ ಹಾಕಿದ್ರೆ ಮುಗಿದ ಮ್ಯಾಗ ಅಷ್ಟು ಬಿಟ್ಟರೆ ಬೇರೆ ಏನೂ ಇಲ್ಲ. ಸೊ ಡಿಫೆನ್ಸ್ ಕೂಡ ಅವ್ರ ಕಡೆ ಲಾಸ್ಟ್ ಮ್ಯಾಚ್ ಸಕ್ಕತ್ತಾಗಿ ಪರ್ಫಾರ್ಮ್ ಮಾಡಿದ್ದಾರೆ. ಸೊ ನೋಡೋದ ಏನಾಗುತ್ತೆ ಅಂತ. ನಿಮ್ಮ ಪ್ರಕಾರ ಏನಾಗ್ಬೋದು ಅಂತ ಕಾಮೆಂಟ್ ಮಾಡಿ. ನನ್ನ ಪ್ರಕಾರ ಪಕ್ಕ ಅವ್ರ ಮೇಲೆ ಪ್ಲ್ಯಾನ್ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ, ಹಿಡ್ದಾಕ್ತಾರೆ ಅಂತ ಅನ್ನಿಸ್ತಾ ಇದೆ. ಗಗನ್ ಗೌಡನ ಹಿಡ್ದಾಕಿದ್ರೆ ನಮ್ಮದೇ ಮ್ಯಾಚ್ ಮಗ. ಅದು ಬಿಟ್ಟರೆ ಬೇರೆ ಏನಿಲ್ಲ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ಸ್ ನನಗೆ ಸಬ್ಸ್ಕ್ರೈಬ್ ಮಾಡಿದ್ರೆ ಮಾಡ್ಕೊಳ್ಳಿ. ಮತ್ತು ಪಕ್ಕದಲ್ಲಿ ಐ ಬಟನ್ ಇದೆ ಗುರು, ಅದನ್ನು ಹಾಕ್ಕೊಂಡು ಕೆಚ್ಚಿ ಎಷ್ಟು ಪಾಯಿಂಟ್ ಬರುತ್ತೋ ಕೆಚ್ಚಿ ಹಾಕ್ಕೊಂಡು ಹೇಳ್ತೀನಿ. ಸಿಗ್ತೀನಿ ಆಗಿದೆ ನೆಕ್ಸ್ಟ್ ವೀಡಿಯೋದಲ್ಲಿ. ಸಿ ಬಾಯ್ಸ್.